ನನಗೆ ಬಹಳ ಆಶ್ಚರ್ಯ ಆಗ್ತಾ ಇರೋದು ಅಂದರೆ, ನೀನು ಹೆಂಗಪ್ಪ ದುಡ್ಡು ತಂದೆ ಇಲ್ಲಿಗೆ? ಯಾರ್ಯಾರಿಗೆ ಏನೇನು ಮಾಡಿದ್ನೋ ಗೊತ್ತಿಲ್ಲ ನನಗೆ. ನಾನು ಮೊದಲನೇದಾಗಿ ನಮ್ಮ ತಾಲೂಕ್ ಪಂಚಾಯಿತಿಯಲ್ಲಿ ಸಾಮರ್ಥ್ಯ ಸೌಧ ಅಲ್ಲ, ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಯಾವುದೋ ಒಂದು ಕಂಪ್ಯೂಟರ್ ಸೈನ್ಸು ಕಂಪನಿಗೆ ಹೋಗಿ IT ಕಂಪನಿಗೆ ಹೋದಂಗೆ ಆಗ್ತದೆ. ಅಲ್ಲಿ ಅವರು ಮಾಡಿರ್ತಕ್ಕಂಥ ಆ ಮಾಡರ್ನ್ ಸಿಸ್ಟಮ್ ಇದೆಯಲ್ಲ, ನಮ್ಮ ತಾಲೂಕ್ ಪಂಚಾಯಿತಿ ಮೆಂಬರ್ಸ್ ಎಲ್ಲ ಈ ಕಂಪ್ಯೂಟರ್ ಸೈನ್ಸ್ ಕಲಿಬೇಕು. ಯಾಕೆಂದ್ರೆ ಎಲ್ಲರಿಗೂ ಇದು ಸೀಟಿಗೂ ಒಂದೊಂದು ಇದನ್ನು ಹಾಕಿದ್ದಾರೆ, ಅವರು ಸಿಸ್ಟಮ್ ಹಾಕಿದ್ದಾರೆ. ಅದರಲ್ಲೇ ಆಪರೇಟ್ ಮಾಡಬೇಕು. ಅವ್ರ ಉದ್ದೇಶ ಏನಂದ್ರೆ ಯಾವ ಪಂಚಾಯಿತಿ ಮೆಂಬರು ಕೂಡ ಪೇಪರ್ ತರಬಾರ್ದು, ಪೇಪರ್ಲೆಸ್ ಮೀಟಿಂಗ್ ಆಗಬೇಕು ಅಂತ. ಹೌದಲ್ಲ? ಮತ್ತು ಮೊದಲು ನಮ್ಮ ಪಂಚಾಯಿತಿ ಮೆಂಬರ್ಗೆ ಹೇಳ್ಕೊಟ್ಬಿಡಿ, ಇಲ್ಲದೇ ಇದ್ರೆ ಆಗೋದಿಲ್ಲ. ಎಷ್ಟು ಚೆನ್ನಾಗಿ ಮಾಡಿದಾರ್ರಿ. ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಕೂಡ ಅಂಥ ಒಂದು ವ್ಯವಸ್ಥೆ ಇರೋದಿಲ್ಲ. ಅದಾಯ್ತಪ್ಪ ಅಂತೇಳಿ ಇಲ್ಲಿ ಕರ್ಕೊಂಬಂದ್ರು, ಸ್ವತಂತ್ರ ಆಜಾದ್ ಚೌಕ ಅಂತ. ನಾನೆಲ್ಲ ಫಾರಿನ್ ಕಂಟ್ರೀಸಲ್ಲೆಲ್ಲ ನೋಡಿದ್ದೀನಿ, ಒಂದೊಂದು ಊರಲ್ಲಿ ಒಂದು ಸೋಮಾರಿ ಕಟ್ಟೆ ಮಾಡಿರ್ತಾರೆ. ಸಂಜೆ ಹೋದ್ ಸುಮ್ಮನೆ ಯಾರೋ ಕೂತ್ಕೊಂಡೆಲ್ಲ ಅಟ್ಟೆ ಹೊಡ್ಕೊಂಡು ಕಾಪಿ ಗೀಪಿ ಕುಡ್ಕೊಂಡು ಹೋಗೋದು. ಇಲ್ಲಿ ಸ್ವತಂತ್ರದ ಭಾವನೆಗಳನ್ನು, ಹೇಗೆ ಬಂತು ನಮಗೆ ಸ್ವಾತಂತ್ರ್ಯ ಅಂತಕ್ಕನ್ನೋದನ್ನ ಮುಂದಿನ ಪೀಳಿಗೆಗೆ ಅರ್ಥೈಸುವಂಥ ರೀತಿಯಲ್ಲಿ ಆ ಚೌಕವನ್ನು ಮಾಡಿದ್ದಾರೆ. ಆಶ್ಚರ್ಯ ಆಗುತ್ತೆ ರೀ ನಿಜವಾಗೂ. ನಿಮಗೆ ಹೆಂಗ ಐಡಿಯಾ ಬಂತೋ ಗೊತ್ತಿಲ್ಲ ನನಗೆ. ಇಲ್ಲಿಗೆ ನಾವು ಸ್ವತಂತ್ರ ತಗೊಂಡಿದ್ದನ್ನ ಈಗಾಗಲೇ ಈ ಜನರೇಷನ್ ಒಂದಿಷ್ಟು ಮರ್ತೇ ಹೋಗಿಬಿಟ್ಟಿದೆ. ಮುಂದಕ್ಕೆ ಗಾಂಧಿ ಯಾರು ಅಂದರೆ ಅದೇ ಆ ಕೋಲ್ ಹಿಡ್ಕೊಂಡು ನಿಂತವನಲ್ಲ ಅಲ್ಲಿ ಆ ಚೌಕದಲ್ಲಿ ಅನ್ನೋ ಮಟ್ಟಿಗೆ ಬರುವಂಥ ಸಂದರ್ಭ ಇವತ್ತು ಅವರು ಅದನ್ನು ಜ್ಞಾಪಿಸುವಂಥ ರೀತಿಯಲ್ಲಿ ಆ ಚೌಕವನ್ನು ಮಾಡಿದ ಆಜಾದ್ ಚೌಕ ನಿಜ ಕೂಡ ಇತಿಹಾಸದಲ್ಲಿ ಉಳಿಯುತ್ತೆ. ಅದಾಯ್ತಪ್ಪ ಅಂತೇಳಿ ಇಲ್ಲಿಗೆ ಬಂದ್ರೆ ಏನ್ರಿ ಇದು? ಅಲ್ಲ, ಇದು ಏನು ಅದ್ಭುತ ಕ್ರಿಯೇಟ್ ಮಾಡಿದಿರಿ ನೀವು. ಶ್ರೀನಿವಾಸ್, ನೀನು ನೋಡಿಲ್ಲಪ್ಪ, ನೀನು ಎಲ್ಲೋ ನೋಡಿದ್ಯಾ? ಇಡೀ ದೇಶದಲ್ಲಿ, ನಾನು ಇಡೀ ನಮ್ದು ರಾಜ್ಯದೇ ಮಾತಾಡ್ತೀನಿ, ನಮ್ಮ ರಾಜ್ಯದಲ್ಲಿ ಇಂಥದ್ದೊಂದು ಅಂಬೇಡ್ಕರ್ ಭವನ ಇಲ್ಲ. ಭವನ ಕಟ್ಟಬಹುದು, ಹಣ ಕೊಟ್ಟರೆ ಸರ್ಕಾರದಿಂದ ನೀವು ಕಟ್ಟಿಬಿಡ್ತೀರ. ಆದರೆ ಅದರ ಕಾನ್ಸೆಪ್ಟ್ ಇದೆಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಿತ್ರೆಯನ್ನ ಅವರ ಹುಟ್ಟಿನಿಂದ ಕೊನೆಯವರೆಗೂ ಅವರ ಆದರ್ಶಗಳನ್ನು ಅರ್ಥೈಸೋದಿದೆಯಲ್ಲ, ಅದು ಸುಲಭ ಅಲ್ಲ. ಅದಕ್ಕೂ ಆಧುನಿಕತೆ ಇದೆ. ಎಲ್ಲ ಎಲೆಕ್ಟ್ರಾನಿಕ್, ಇದು ಎಲ್ಲ ಕಿಯೋಸ್ಕ್ಸ್ ಮಾಡಿ ಅದನ್ನು ನೀವು ಬಟನ್ ಒತ್ತಿದ್ರೆ ಸಾಕು, ಅದು ಅವ್ರ ಇತಿಹಾಸ ಹೇಳ್ಬಿಡುತ್ತೆ. ಇವತ್ತು ಬಹುಶಃ ಮುಂದೆ ಇದು ಒಂದು ಯಾತ್ರಾ ಸ್ಥಳ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಒಂದು ಟೂರಿಸಂ ಸೆಂಟರ್, ಮಕ್ಕಳಿಗೆ ಪ್ರತಿಯೊಂದು ಶಾಲೆಯ ಮಕ್ಕಳಿಗೆ ಇಲ್ಲಿ ಕರ್ಕೊಂಡು ಬಂದು ಅವರಿಗೆ ಅಂಬೇಡ್ಕರ್ ಬಗ್ಗೆ ನೀವು ಹೇಳಬೇಕಾಗಿಲ್ಲ, ಅದೇ ಹೇಳುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದೀರಿ. ನಿಜಕ್ಕೂ ನಾನು ಯಾವ ರೀತಿ ನಿಮಗೆ ಅಭಿನಂದನೆ ಹೇಳಬೇಕೋ ಗೊತ್ತಿಲ್ಲ ನನಗೆ. It's an extraordinary contribution to your constituency, and this will remain in the history of Chintamani.